ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 15. ಬಲವಂತದ ಮದುವೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ವಮಂಗಳ ಪತ್ರವೊಂದನ್ನು ಬರೆದಿಟ್ಟು ಮನೆ ಬಿಟ್ಟು ಹೊರ ನಡೆದಿದ್ಲು. ವಿಶ್ವನಾಥನಿಗೆ ಪತ್ರದಲ್ಲಿ ಏನು ಬರೆದಿದೆ ಅಂತ ತಿಳಿದೆ. ಅಪ್ಪೋರೆ, ಅಮ್ಮೋರೆ, ಏನಾಯಿತು? ಇದ್ಯಾಕೆ ಹೀಗೆ ಕೂತ್ಕೊಬಿಟ್ರಿ? ಈ ಪತ್ರದಲ್ಲಿ ಅಂಥದ್ದೇನು ಬರೆದಿದೆ, ದಯವಿಟ್ಟು ಹೇಳಿ ಅಂತ ಪತ್ರನ ತೆಗೆದು ದೀಕ್ಷಿತರ ಕೈಗೆ ನೀಡ್ದ. ದೀಕ್ಷಿತರ ಸಡಿಲವಾದ ಕೈಯಿಂದ ಪತ್ರ ಗಾಳಿಲಿ ಹಾರಿ ಆಗಷ್ಟೇ ದೇವರ ಮುಂದೆ ಹಚ್ಚಿಟ್ಟಿದ್ದ ದೀಪಕ್ಕೆ ತಗುಲಿ ದಗದಗನೆ ಉರಿಯಲಾರಂಭಿಸ್ತು. ಗಾಬರಿಗೊಂಡ ವಿಶ್ವನಾಥ, ಅಪ್ಪೋರೆ, ಕಾಗ್ದ ಸುಟ್ಟು ಬೂದಿ ಆಗ್ತಿದೆ ಅಂತ ಕಾಗ್ದನ ದೀಪದಿಂದ ಹೊರಗೆ ತೆಗೆದು ಬೆಂಕಿಯನ್ನು ನಂದಿಸೋ ಪ್ರಯತ್ನ ಮಾಡ್ದ. ಮ್ಲಾನವಾದ ಮುಖ ಹೊತ್ತು ಕುಳಿತಿದ್ದ ದೀಕ್ಷಿತರು, ಇಲ್ಲಿ ಬದುಕೆ ಹೊತ್ತಿ ಉರಿತಿರುವಾಗ ಆ ಕಾಗದ ಕಟ್ಕೊಂಡು ಏನು ಮಾಡೋದು ಹೇಳು ಅಂತ ವಿಶ್ವನಾಥನ ಮುಖ ದಿಟ್ಟಿಸಿದ್ರು. ಅವರ ಕಣ್ಣಲ್ಲಿದ್ದ ಬೇಸರ ಅರ್ಥ ಆಗ್ತಾ ಇದ್ರು. ಅವರ ಮನದ ಮಾತುಗಳು ವಿಶ್ವನಾಥನಿಗೆ ಅರ್ಥವಾಗದಾಯಿತು. ಹೌದು ವಿಶ್ವ, ನಿನ್ನ ತಂಗಿಯವ್ವ ನಮ್ಮನ್ನೆಲ್ಲ ಬಿಟ್ಟು ಅವಳು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗೋದಾಗಿ ಈ ಪತ್ರ ಬರೆದಿಟ್ಟು ಈ ಮನೆ ಬಿಟ್ಟು ಹೊರಟು ಹೋಗಿದ್ದಾಳೆ ಅಂದಾಗ ವಿಶ್ವನಾಥ ಅಕ್ಷರಶಃ ಬೆಚ್ಚಿದ್ದ. ಬಳಿಕ ತನ್ನನ್ನು ತಾನು ಸಾವರಿಸ್ಕೊಂಡು ಮಗಳ ಪತ್ರ ಓದಿ ಘಾಸಿಗೊಂಡಿದ್ದ ದಂಪತಿಗಳಿಬ್ಬರನ್ನು ಸಮಾಧಾನ ಪಡಿಸಿ ಕುಡಿಯೋದಕ್ಕೆ ನೀರು ಕೊಟ್ಟ. ಅವರಿಬ್ಬರು ಹಿಂದಿನ ದಿನ ರಾತ್ರಿಯನ್ನು ಮೆಲುಕು ಹಾಕತೊಡಗಿದ್ರು. ಅಂದರೆ ನಮ್ಮ ಮಗಳು ನಮ್ಮ ಬಳಿ ಮತ್ತೊಮ್ಮೆ ಸುಳ್ಳು ಹೇಳಿದ್ಲಾ? ಮನಸ್ಸು ಇಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಕಾರಣ ಹುಡುಕೋ ಅಷ್ಟು ವ್ಯವಧಾನ ಅವರಿಬ್ಬರಿಗೂ ಇರಲಿಲ್ಲ. ದೀಕ್ಷಿತರು ಕೆಲವು ಕ್ಷಣಗಳ ಬಳಿಕ ವಿಶ್ವನಾಥನನ್ನು ಕುರಿತು, ವಿಶ್ವ, ಸರ್ವ ಆ ಹುಡುಗನ ಹತ್ತಿರನೇ ಹೋಗಿರ್ತಾಳೆ. ಅವಳೇನಾದರೂ ಅವನನ್ನು ಮದುವೆ ಆದರೆ ದೊಡ್ಡ ಪ್ರಮಾದವೇ ನಡೆದು ಹೋಗುತ್ತೆ. ಹಾಗೆ ಆಗೋದಕ್ಕೆ ಬಿಡಬಾರ್ದು. ಈ ಕೂಡಲೇ ಅವಳು ಕಾಲೇಜ್ ಬಳಿ ಹೋಗಿ ಆ ಹುಡುಗ ಯಾರು, ಎಲ್ಲಿನವನು, ಯಾರ ಬಳಿಯಾದರೂ ವಿಚಾರಿಸು. ಸರ್ವ ಸಿಕ್ಕಿದ್ರೆ ಅವಳನ್ನ ಹೇಗಾದರೂ ಮಾಡಿ ಒಪ್ಪಿಸಿ ಮನೆ ಕರ್ಕೊಂಡು ಬಾ ಅಂತ ಹೇಳುವಾಗ ಅವರ ಧ್ವನಿ ಗದ್ಗದಿತವಾಯಿತು. ಸರಿ ಅಪ್ಪೋರೆ, ನೀವು ಗಾಬರಿ ಆಗಬೇಡಿ, ಏನು ಅನಾಹುತ ಆಗಕ್ಕಿಲ್ಲ. ತಂಗಿಯವ್ವ ಎಲ್ಲೇ ಇದ್ದರೂ ನಾನು ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬಂದೇ ಬರ್ತೀನಿ. ನೀವಿಬ್ಬರು ಧೈರ್ಯವಾಗಿರಿ. ಅವರಿಬ್ಬರಿಗೂ ಭರವಸೆ ನೀಡಿದ ವಿಶ್ವನಾಥ ಸರ್ವಮಂಗಳ ಓದ್ತಾ ಇದ್ದ ಕಾಲೇಜಿನ ಕಡೆಗೆ ಹೆಜ್ಜೆ ಹಾಕ್ತಾ. ದಾರೀಲಿ ಸಿಕ್ಕ ಯಾವುದೋ ಗಾಡಿ ಹಿಡಿದು ಸ್ವಲ್ಪ ಸಮಯಗಳಲ್ಲೇ ಪೇಟೆ ತಲುಪಿದ ವಿಶ್ವನಾಥಂಗೆ ಸರ್ವಮಂಗಳ ಹಾಗೂ ಅವಳು ಪ್ರೀತಿಸ್ತಾ ಇರೋದಾಗಿ ಹೇಳಿದ್ದ ಹುಡುಗನ ಬಗ್ಗೆ ಯಾವ ವಿಷಯಗಳು ತಿಳಿಲಿಲ್ಲ. ಎಲ್ಲೆಡೆ ಹುಡುಕಿದ್ರೂ ಅವಳ ಸುಳಿವು ಸಿಗದಿದ್ದಾಗ ಬಂದ ದಾರಿಗೆ ಸುಂಕ ಇಲ್ಲ ಅಂದ್ಕೊಂಡು ನಡ್ಕೊಂಡೆ ತನ್ನ ಹಳ್ಳಿ ಸೇರೋ ನಿರ್ಧಾರ ಮಾಡ್ದ. ಅವನು ಬರೋ ದಾರಿಲಿ ಸರ್ವಮಂಗಳನ ಬಗ್ಗೆ ವಿಚಾರಿಸಿದ್ರೆ ಅನುಮಾನ ಬರ್ಬೋದೇನೋ ಅಂತ ಯೋಚಿಸಿ ರಸ್ತೆಯ ಆಸುಪಾಸುಗಳಲ್ಲಿ ಅವಳ ಬಗ್ಗೆ ಏನಾದರೂ ಸುಳಿವು ಸಿಗ್ಬಹುದಾ ಅಂತ ಯೋಚಿಸ್ತಾ ಸುತ್ತಲೂ ಕಣ್ಣಾಯಿಸ್ತಾನೆ ನಡೀತಾ ತನ್ನ ಹಳ್ಳಿ ತಲುಪ್ತ. ಅವನ ಬರುವಿಕೆಗಾಗಿಯೇ ಬಾಗಿಲ ಬಳಿ ಕೂತ್ಕೊಂಡು ಕಾಯ್ತಿದ್ದ ದಂಪತಿಗಳು ಅವನ ಮುಖಚರ್ಯೆ ಗಮನಿಸಿ ಅವನಿಗೆ ಮಗಳು ಬಗ್ಗೆ ಯಾವ ವಿಷಯನೂ ತಿಳಿಲಿಲ್ಲ ಅನ್ನೋದು ಸ್ಪಷ್ಟವಾಯಿತು. ಅಪ್ಪೋರೆ, ವಿಶ್ವನಾಥ ರಾಗ ಎಳೆಯೋ ಮುನ್ನಾನೆ, ಗೊತ್ತಾಯ್ತು ವಿಶ್ವ, ನಿನ್ನ ತಂಗಿಯವ್ವ ನಮ್ಮನ್ನೆಲ್ಲ ಬಿಟ್ಟು ಅವಳ ಬದುಕನ್ನು ಹುಡ್ಕೊಂಡು ಹೊರಟೋದ್ಲು. ಇನ್ನವಳು ಯಾವತ್ತೂ ನಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ. ಒತ್ತರಿಸಿ ಬರ್ತಾ ಇದ್ದ ದುಃಖನ ತಡ್ಕೊಳ್ತಾ ದೀಕ್ಷಿತರು ಬಾಗಿಲು ಹಿಡ್ಕೊಂಡು ಕುಸಿದು ಕೂತ್ಕೊಂಡ್ರು. ಅನ್ನಪೂರ್ಣಮ್ಮ ಪ್ರಜ್ಞೆ ಕಳ್ಕೊಂಡು ಮೂರ್ಛೆ ಹೋದರು. ಹೆಂಡತಿ ಪರಿಸ್ಥಿತಿ ಕಂಡು ದೀಕ್ಷಿತರು ಗಾಬರಿಗೊಂಡ್ರು. ಅವರನ್ನು ಸಮಾಧಾನ ಪಡಿಸಿದ ವಿಶ್ವ ಒಳಗೆ ಹೋಗಿ ಒಂದು ತಂಬಿಗೆಯಲ್ಲಿ ನೀರು ತಂದು ಅನ್ನಪೂರ್ಣಮ್ಮನವರ ಮೇಲೆ ಚಿಮುಕಿಸಿ ತನ್ನ ಹೆಗಲ ಮೇಲಿದ್ದ ಬಟ್ಟೆಯಿಂದ ಅವರಿಗೆ ಗಾಳಿ ಹಾಯಿಸ್ತ. ಸ್ವಲ್ಪ ಕ್ಷಣಗಳ ಬಳಿಕ ಎಚ್ಚೆತ್ತ ಅನ್ನಪೂರ್ಣಮ್ಮ ನಿಧಾನವಾಗಿ ಕಣ್ಣು ತೆರೀತಾ, ಸರ್ವ, ಮಗಳೇ ಅಂತ ಸುತ್ತಲೂ ಕಣ್ಣಾಯಿಸಿ ಮಗಳಿಗಾಗಿ ಅರಸಿದ್ರು. ಅವರ ಕಣ್ಣೆದುರಿನಲ್ಲಿ ಅವಳು ಕಾಣ್ದಿದ್ದಾಗ ಅವರ ಕಣ್ಣುಗಳು ಕೊಳವಾದವು. ಮೂರ್ಛೆ ತಪ್ಪಿ ಹೊಸ್ತಿಲಿನ ಮೇಲೆಯೇ ಅಂಗಾತವಾಗಿ ಬಿದ್ದಿದ್ದ ಅನ್ನಪೂರ್ಣಮ್ಮನವರ ಕೈ ಹಿಡಿದು ವಿಶ್ವನಾಥ ಕುಳ್ಳಿರಿಸಿದ್ದ. ಅಪ್ಪೋರೆ, ಅಮ್ಮೋರೆ, ನೀವು ಅಂದ್ಕೊಂಡ ಹಾಗೆ ಏನೂ ಆಗಕ್ಕಿಲ್ಲ. ನೀವು ಪ್ರತಿದಿನ ಪೂಜೆ ಮಾಡೋ ಆ ಶ್ರೀರಾಮ ನಿಮ್ಮ ಕೈ ಬಿಡಕ್ಕಿಲ್ಲ. ತಂಗಿಯವ್ವ ಬಂದೇ ಬರ್ತಾಳೆ
ಬನ್ನಿ ಒಳಗೆ ಹೋಗೋಣ. ಈ ವಿಷಯ ಏನಾದರೂ ನಮ್ಮ ಅಗ್ರಹಾರದ ಜನರಿಗೆ ತಿಳಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾತಾಡ್ಕೊಳ್ತಾರೆ ಅಂತ ಅವರಿಬ್ಬರನ್ನು ಒಳ ಕರ್ಕೊಂಡು ಹೋದ. ವಿಶ್ವನಾಥನ ಊಹೆ ನಿಜವಾಗಿತ್ತು. ಅದು ಹೇಗೋ ದೀಕ್ಷಿತರು ಮನೆ ವಿಷಯ ಗಾಳಿ ಸುದ್ದಿಯಂತೆ ಹಬ್ಬಿ ಅಗ್ರಹಾರದ 10 ಮನೆಗಳನ್ನು ತಲುಪೋದ್ರ ಜೊತೆಗೆ ಹಳ್ಳಿಯ ಪ್ರತಿಯೊಬ್ಬರ ಕಿವಿಗಳನ್ನು ತಲುಪಿ ಎಲುಬಿಲ್ಲದ ನಾಲಿಗೆ ತಮ್ಮ ಮನ ಬಂದಂತೆ ಮಾತನಾಡೋದಕ್ಕೆ ಪ್ರಾರಂಭಿಸಿದ್ವು. ದೀಕ್ಷಿತರ ಎದುರು ಮನೆಯ ಸುಬ್ಬರಾಯರು ದೀಕ್ಷಿತರ ಮನೆ ಬಳಿ ಬಂದು ಬಾಗ್ಲಲ್ಲಿ ಇಣುಕುತ್ತಾ ಒಳಹೊಕ್ಕರು. ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ದೀಕ್ಷಿತರ ಬಳಿ ತೆರಳಿ, ದೀಕ್ಷಿತ್ರೆ, ಇಷ್ಟೊತ್ತಾದರೂ ಮನೇಲೇ ಇದ್ದೀರೆ, ಯಾಕೆ ಇವತ್ತು ಗುಡಿಗೆ ಹೋಗಿಲ್ವೇ? ವಿಷಯನ ತಿಳ್ಕೊಳ್ಳೋ ಕುತೂಹಲದಿಂದ ವ್ಯಂಗ್ಯ ಆಡಿದ್ರು. ನೆರೆ ಮನೆಯಲ್ಲೇ ಇದ್ದರೂ ಒಮ್ಮೆಯೂ ಇತ್ತ ಮುಖ ಮಾಡದ ಸುಬ್ಬರಾಯರ ದಿಢೀರ್ ಆಗಮನದ ಹಿಂದಿನ ಕುತೂಹಲ, ಅವರ ಮಾತಿನಲ್ಲಿದ್ದ ಕುಹಕವನ್ನು ಅರ್ಥ ಮಾಡಿಕೊಂಡ ದೀಕ್ಷಿತರು, ಇಲ್ಲ ಸುಬ್ರಾಯರೇ, ಯಾಕೋ ಸ್ವಲ್ಪ ಮೈಗೆ ಹುಷಾರಿಲ್ಲ, ಸ್ವಲ್ಪ ಸಮಯ ಬಿಟ್ಟು ನಮ್ಮ ವಿಶ್ವ ಆರತಿ ಬೆಳಗ್ಗೆ ಬರ್ತಾನೆ. ಅದು ಸರಿ, ಯಾವತ್ತೂ ಇಲ್ಲದೆ ಇರೋರು ಇವತ್ತೇನು ತಾವು ಈ ಕಡೆ ಪಾದ ಬೆಳೆಸಿದ್ದೀರಾ? ದೀಕ್ಷಿತರು ಸಹಜವಾಗಿ ಪ್ರಶ್ನಿಸಿದ್ರು. ಏನಿಲ್ಲ ದೀಕ್ಷಿತ್ರೆ, ಈ ಬಾರಿ ಶ್ರೀರಾಮನ ಉತ್ಸವನ ಪ್ರತಿ ವರ್ಷಕ್ಕಿಂತ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಅಗ್ರಹಾರದಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ತಮ್ಮ ಕೊಕ್ಕರೆ ಕತ್ತನ್ನು ಅನ್ನಪೂರ್ಣಮ್ಮನತ್ತ ತಿರುಗಿಸಿ, ಅನ್ನಪೂರ್ಣಮ್ಮನವರೇ, ತುಂಬ ಬಿಸಿಲು, ಸ್ವಲ್ಪ ಮಜ್ಜಿಗೆನೋ ಪಾನ್ಕಾನೋ ತರ್ತೀರಾ ಅಂದರು. ಅವ್ರನ್ನ ಮೊದಲು ಮನೆಯಿಂದ ಹೊರ ಕಳಿಸೋದಕ್ಕೆ ತರಾತುರಿಯಲ್ಲಿದ್ದ ಅನ್ನಪೂರ್ಣಮ್ಮ ಹ್ಞೂ ಅಂತ ತಲೆ ಆಡಿಸ್ತಾ ಅಡುಗೆ ಕೋಣೆ ಒಳ ನಡೆದ್ರು. ತಮ್ಮ ಮಾತನ್ನು ಮುಂದುವರಿಸಿದ ಸುಬ್ಬರಾಯರು, ದೀಕ್ಷಿತ್ರೆ, ಇದ್ರ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಊರಗಲ ಬಾಯಿ ತೆರೆದು ದೀಕ್ಷಿತರತ್ತ ಮುಖ ಮಾಡಿದ್ರು. ಮಗಳ ವಿಷಯದಲ್ಲಿ ಮುಳುಗಿದ್ದ ದೀಕ್ಷಿತರು, ಇಲ್ಲ, ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತ ತಡವರಿಸಿದ್ರು. ಅನುಮಾನ ಹುಟ್ಟಿಸುವಂತಿದ್ದ ಅವರ ವರ್ತನೆ ಕಂಡು, ಅಯ್ಯೋ ದೀಕ್ಷಿತ್ರೆ, ನಾನು ಉತ್ಸವದ ಬಗ್ಗೆ ಕೇಳಿದ್ದು, ಅದಕ್ಕೆ ಇಷ್ಟೊಂದು ಗಾಬರಿ ಆಗ್ತೀರಾ? ಸುಬ್ಬರಾಯರು ಅವರ ಕಣ್ಣುಗಳನ್ನೇ ದಿಟ್ಟಿಸಿದ್ರು. ಅವರ ನೋಟವನ್ನು ಎದುರಿಸಲಾಗದ ದೀಕ್ಷಿತರು, ನಾನು ಕೂಡ ಅದ್ರ ಬಗ್ಗೆನೇ ಹೇಳಿದ್ದು ಅಂತ ಎತ್ತಲೋ ನೋಡುತ್ತಾ ಉತ್ತರಿಸಿದ್ರು. ಸುಬ್ಬರಾಯರ ಅನುಮಾನ ಬಲವಾಯಿತು. ಬೇಕು ಅಂತಾನೆ ಸರ್ವಮಂಗಳನ ವಿಷಯ ತೆಗೆದು, ಅಂದಹಾಗೆ ದೀಕ್ಷಿತ್ರೆ, ಸರ್ವ ಎಲ್ಲಿ ಕಾಣ್ತಾ ಇಲ್ವಲ್ಲ, ಪೇಟೆಗೇನಾದರೂ ಹೋಗಿದ್ದಾಳೋ? ಏನಿಲ್ಲ, ಅದು ಬೆಳಗ್ಗೆ ಎದ್ದಾಗಿಂದ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿ ಗಲ್ಗಲ್ ಅಂತ ಸದ್ದು ಮಾಡಿಕೊಂಡು ಅಂಗಳದಲ್ಲೆಲ್ಲ ಓಡಾಡ್ಕೊಂಡಿರ್ತಿದ್ದವಳು ಇವತ್ತು ಎಲ್ಲೂ ಕಾಣ್ತಾ ಇಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ ಅಂತ ತಮ್ಮ ಪಾನ್ಕಾನೋ ಮಜ್ಜಿಗೆನೋ ಬಂತೋ ಅಂತ ಅಡುಗೆ ಕೋಣೆಯತ್ತ ಕಣ್ಣಾಯಿಸಿದ್ರು. ಅನ್ನಪೂರ್ಣ, ಬೇಗ ತಗೊಂಡು ಬಾ. ದೀಕ್ಷಿತರು ಹೆಂಡತಿನ ಕರೀತಾ ಕುಳಿತಲ್ಲಿಂದ ಮೇಲೇಳೋದಕ್ಕೆ ಮುಂದಾದ್ರು. ಅವರ ಮಾತಿನ ಮರ್ಮವನ್ನು ಅರಿತ ಸುಬ್ಬರಾಯರು, ದೀಕ್ಷಿತ್ರೆ, ಯಾಕೆ ನಿಂತ್ಬಿಟ್ರಿ? ಕೂತ್ಕೊಳ್ಳಿ. ಏನು, ನನ್ನನ್ನು ಬೇಗ ಸಾಗಾಕಬೇಕು ಅಂತ ಅಂದ್ಕೊಂಡಿರೋ ಹಾಗಿದೆ? ಅನುಮಾನದಿಂದ ಹುಬ್ಬೇರಿಸಿದ್ರು. ಛೆಛೆ, ಹಾಗೇನಿಲ್ಲ ಸುಬ್ರಾಯರೇ, ನಿಮಗೆ ತಡ ಆಗುತ್ತೇನೋ ಅಂತ ಅಷ್ಟೆ ಅಂದ ದೀಕ್ಷಿತರು ಪುನಃ ಮೊದಲಿನ ಸ್ಥಾನದಲ್ಲಿ ಕೂತ್ಕೊಂಡ್ರು. ತಾವು ಬಂದ ಕೆಲಸನ ಬಿಟ್ಟು ಬೇರೆಲ್ಲ ಮಾತಾಡ್ತಾ ಇದ್ದವರು, ಏನಾದರೂ ಆಗಲಿ ವಿಷಯ ಏನು ಅಂತ ನೇರವಾಗಿ ಕೇಳೇ ಬಿಡ್ತೀನಿ ಅಂದ್ಕೊಂಡು, ದೀಕ್ಷಿತ್ರೆ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಅಂತ ದೀಕ್ಷಿತ್ರಿಗೆ ಮಾತನಾಡೋದಕ್ಕೂ ಬಿಡದೆ ಅವರ ಕಿವಿ ಬಳಿ ಬಂದು, ಅಂದಹಾಗೆ ದೀಕ್ಷಿತ್ರೆ, ನಾನು ಕೇಳಿದ ವಿಚಾರ ನಿಜಾನಾ ಅಂತ ಪಿಸುಗುಟ್ಟಿದ್ರು. ಮೊದಲೇ ಹೆದರಿದ್ದ ದೀಕ್ಷಿತರು ಅವರ ಮಾತುಗಳನ್ನು ಕೇಳ್ತಿದ್ದ ಹಾಗೆ ಅಕ್ಷರಶಃ ಬೆಚ್ಚಿದ್ರು. ಭಯದಿಂದ ಹಣೆ ಮೇಲೆ ಮೂಡಿದ್ದ ಬೆವರನ್ನು ಒರೆಸ್ಕೊಳ್ತಾ, ಯಾವ ವಿಷಯ ಸುಬ್ರಾಯರೇ, ನೀವು ಯಾವುದ್ರ ಬಗ್ಗೆ ಕೇಳ್ತಿದ್ದೀರೋ ನನಗೆ ಗೊತ್ತಾಗ್ತಿಲ್ಲ ಅಂದರು. ಅವರ ಧ್ವನಿಲಿದ್ದ ನಡುಕ ಸುಬ್ಬರಾಯರಿಗೂ ಅರ್ಥವಾಯಿತು. ದೀಕ್ಷಿತ್ರಿಗೆ ಮತ್ತು ಹತ್ತಿರ ಬಂದವರು, ದೀಕ್ಷಿತ್ರೆ, ನಿಮ್ಮ ಮಗಳು ಸರ್ವ ಯಾರೋ ಗೊತ್ತು ಗುರಿ ಇಲ್ದವನ ಜೊತೆ ಓಡೋಗಿದ್ದಾಳಂತೆ, ನಿಜವೇ? ಹಿಂದು ಮುಂದು ಯೋಚಿಸದೆ ಸುಬ್ಬರಾಯರು ನಾಲಿಗೆ ಹರಿಬಿಟ್ರು. ಅವರ ಮಾತುಗಳನ್ನು ಕೇಳ್ತಿದ್ದ ಹಾಗೆ ದೀಕ್ಷಿತರ ಹೃದಯ ಕಂಪಿಸ್ತು. ಮೈಯೆಲ್ಲ ಬೆವತಂತಾಗಿ ಅವರ ಶರೀರ ನಿರ್ಜೀವವಾದಂಥ ಅನುಭವವಾಯಿತು. ಅದೇ ಸಮಯಕ್ಕೆ
ಮಜ್ಜಿಗೆ ತಗೊಂಡು ಹೊರಬಂದ ಅನ್ನಪೂರ್ಣಮ್ಮನವರ ಕೈಯಲ್ಲಿ ಹಿಡಿದಿದ್ದ ಹಿತ್ತಾಳೆ ಲೋಟ ಕೈ ಜಾರಿ ನೆಲಕ್ಕುರುಳಿತ್ತು. ವಿಶ್ವನಾಥ ಕೋಪದಿಂದ ಸುಬ್ಬರಾಯರ ಬಳಿ ಬಂದವನು, ರಾಯರೇ, ಈ ವಿಷಯ ನಿಮ್ಗ್ಯಾರು ಹೇಳಿದ್ದು? ನೀವು ಅಂದ್ಕೊಂಡ ಹಾಗೆ ಏನೂ ಇಲ್ಲ. ತಂಗ್ಯವ್ವ ಪೇಟೆಗೋಗಿರೋದು ನಿಜ. ಈಗ ಅವಳು ಕಾಲೇಜಿಗೆ ಹೋಗ್ತಾ ಇಲ್ವಲ್ಲ, ಅದಕ್ಕೆ ಯಾರೋ ಅವ್ರ ಗೆಳತಿನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಇನ್ನೇನು ಈಗ ಬರ್ಬೋದು. ಅಪ್ಪೋರಿಗೂ ಅಮ್ಮೋರಿಗೂ ಮೊದಲೇ ಮೈಗೆ ಹುಷಾರಿಲ್ಲ. ಏನೇನೋ ಹೇಳಿ ಅವ್ರ ತಲೆ ಕೆಡಿಸ್ಬೇಡಿ. ಮೊದಲು ಇಲ್ಲಿಂದ ಹೊರಡಿ ಎನ್ನುತ್ತಾ ಅವರನ್ನು ಕಳಿಸೋದಕ್ಕೆ ಮುಂದಾದ. ಅಂತೂ ಸುಬ್ಬರಾಯರು ತಾವು ಬಂದ ಕೆಲಸವನ್ನು ಮುಗಿಸಿದ್ರು. ಏನೋ ಹಳ್ಳಿ ಒಳಗೆ ತಿರುಗಾಡ್ಕೊಂಡು ಬರುವಾಗ ಈ ವಿಷಯ ಕಿವಿಗೆ ಬಿತ್ತು. ಅದಕ್ಕೆ ಏನಾದರೂ ತೊಂದರೆನಾ ಅಂತ ವಿಚಾರಿಸ್ಕೊಂಡು ಹೋಗೋಕ್ಕೆ ಅಂತ ಬಂದೆ. ಕಂಡೋರ್ ಮನೆ ವಿಷಯ ನಮ್ಗೆ ಯಾಕೆ ಸ್ವಾಮಿ? ಅಗ್ರಹಾರಕ್ಕೆ ಕೆಟ್ಟ ಹೆಸರು ಬರದೇ ಇದ್ದರೆ ಅಷ್ಟೇ ಸಾಕು. ನಾನಿನ್ನು ಬರ್ತೀನಿ ಅಂತ ಹೇಳ್ತಾ 2 ಹೆಜ್ಜೆ ಮುಂದಿಟ್ಟವರು ಹಿಂದೆ ತಿರುಗಿ, ಲೋ ವಿಶ್ವ, ನಿನ್ನ ಅಮ್ಮೋರು ಮಜ್ಜಿಗೆ ಚೆಲ್ಬಿಟ್ಟಿದ್ದಾರೆ. ಅವ್ರಿಗೆ ಹುಷಾರಿಲ್ಲ ಪಾಪ, ನೀನೇ ಸ್ವಚ್ಛ ಮಾಡು ಅಂತ ದೀಕ್ಷಿತ್ರನ್ನ ನೋಡಿ ತುಟಿ ಅಂಚಲ್ಲಿ ವ್ಯಂಗ್ಯ ನಗು ನಕ್ಕು ಹೊರ ನಡೆದ್ರು. ಸುಬ್ಬರಾಯರು ಅತ್ತ ಹೋಗ್ತಿದ್ದ ಹಾಗೆ ಅವರ ಹಿಂದೆನೇ ಹೋದ ವಿಶ್ವನಾಥ ಬಾಗಿಲು ಮುಂದಕ್ಕೆ ದೂಡಿ ಚಿಲ್ಕ ಹಾಕ್ಕೊಂಡು ಒಳಗೆ ಬಂದ. ಅಯ್ಯೋ ಹೋಯ್ತು, ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗೋಯ್ತು. ವಿಶ್ವ, ಈ ಸುಬ್ಬರಾಯರು ಈ ವಿಷಯವನ್ನು ಹಳ್ಳಿಲೆಲ್ಲ ಠಾಮ್ ಠಾಮ್ ಅಂತ ಡಂಗೂರ ಸರ್ಕೊಂಡು ಬರೋ ಅಷ್ಟರಲ್ಲಿ ಅವ್ರನ್ನ ತಡಿ, ಅವ್ರ ಬಾಯಿ ಮುಸ್ಸು ಅಂತ ಅನ್ನಪೂರ್ಣಮ್ಮ ತಲೆ ಚೆಚ್ಕೊಂಡ್ರು. ಅನ್ನಪೂರ್ಣ, ನೀನೇನು ಇನ್ನೂ ಭ್ರಮೇಲೇ ಇದೆಯಾ? ಇಷ್ಟೊತ್ತಿಗಾಗಲೇ ಈ ವಿಷಯ ಈ ಹಳ್ಳಿಯವ್ರಿಗೆಲ್ಲ ತಿಳಿದಾಗಿದೆ. ಆ ಸುಬ್ಬರಾಯನ ಬುದ್ಧಿ ನಿನಗೆ ಗೊತ್ತಿಲ್ವಾ? ದೇವಸ್ಥಾನದ ಉತ್ಸವನೂ ಇಲ್ಲ, ಏನೂ ಇಲ್ಲ. ಉತ್ಸವಕ್ಕೆ ಇನ್ನೂ 5-6 ತಿಂಗಳಿದೆ. ಅವನು ಎಲ್ಲೋ ಕೇಳಿದ ವಿಷಯನ ದೃಢ ಮಾಡ್ಕೊಳ್ಳೋದಕ್ಕೆ ಇದೊಂದು ನೆಪ ಆಗಿತ್ತು ಅಷ್ಟೆ. ಎಲ್ಲ ನಮ್ಮ ಕೈ ಮೀರಿ ಹೋಯಿತು. ಮುಂದೆ ಇನ್ನೂ ಏನೇನು ಕಾದಿದೆಯೋ ಆ ಶ್ರೀರಾಮನೇ ಬಲ್ಲ. ದೀಕ್ಷಿತರು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು. ದೀಕ್ಷಿತರ ಊಹೆಯಂತೆ ವಿಷಯ ಹಳ್ಳಿಯ ಗ್ರಾಮಸ್ಥರಿಗೆಲ್ಲ ತಿಳಿದಿದ್ಯಾ? ಅಷ್ಟಕ್ಕೂ ಸರ್ವಮಂಗಳ ಹೋಗಿದ್ದಾದ್ರೂ ಎಲ್ಲಿಗೆ? ಅವಳ ಸುಳಿವು ದೀಕ್ಷಿತರ ಕುಟುಂಬದವರಿಗೆ ಸಿಗುತ್ತಾ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.